ನಿಗಮ ಮಂಡಳಿ ಅಧ್ಯಕ್ಷರ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಡಿಕೆಶಿ ಬಣದ ಶಾಸಕ ಬಾಲಕೃಷ್ಣ ನೇತೃತ್ವದ ಮೀಟಿಂಗ್ ಇದು. ನಿಗಮ ಮಂಡಳಿ ಅಧ್ಯಕ್ಷರ ಅವಧಿ ಮುಕ್ತಾಯ ಹಿನ್ನೆಲೆ ಸಭೆಯನ್ನ ಕರೆಯಲಾಗಿತ್ತು. ನಿಗಮ ಮಂಡಳಿ ಅಧ್ಯಕ್ಷರ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಡಿಕೆಶಿ ಬಣದ ಶಾಸಕ ಬಾಲಕೃಷ್ಣ ನೇತೃತ್ವದ ಮೀಟಿಂಗ್ ಅದು. ನಿಗಮ ಮಂಡಳಿ ಅಧ್ಯಕ್ಷರ ಅವಧಿ ಮುಕ್ತಾಯ ಹಿನ್ನೆಲೆ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಅಧ್ಯಕ್ಷರ ಅವಧಿಯನ್ನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಒತ್ತಾಯಿಸಲಾಗಿದೆ. ಶಾಸಕರ ವಿಶ್ವಾಸ ಗಳಿಸುವ ತಂತ್ರದ ಭಾಗವಾಗಿ ಒಂದು ಮೀಟಿಂಗ್ ಅನ್ನ ಕರೆದಿದ್ರು. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ಗೆ ಕರೆದಿದ್ರು ಡಿಕೆಶಿ ಬಣ. ನಿಗಮ ಮಂಡಳಿ ಅಧ್ಯಕ್ಷರ ಡಿನ್ನರ್ ಪಾಲಿಟಿಕ್ಸ್ ನಡೆದಿರುವಂಥದ್ದು, ಅಂದ್ರೆ ಅವರ ಅವಧಿ ಮುಕ್ತಾಯದ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ನ ಕರೆದಿರ್ತಾರೆ. ನಿಗಮ ಮಂಡಳಿ ಅಧ್ಯಕ್ಷರ ಅವಧಿ ಮುಕ್ತಾಯ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಜೊತೆಗೆ ಕಂಟಿನ್ಯೂ ಮಾಡಬೇಕು ಅಂತ, ಅಧ್ಯಕ್ಷರ ಅವಧಿಯನ್ನ ಮತ್ತೆ ಮುಂದುವರಿಸಬೇಕು ಅಂತ ಈ ಒಂದು ಮೀಟಿಂಗ್ನಲ್ಲಿ ಒತ್ತಾಯಿಸಲಾಗಿದೆ. ಶಾಸಕರ ವಿಶ್ವಾಸವನ್ನ ಗಳಿಸುವ ತಂತ್ರದ ಭಾಗವಾಗಿ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬಣ ಡಿನ್ನರ್ಗೆ ಸೇರಿರ್ತಾರೆ. ಡಿಕೆಶಿ ಬಣದ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆದಿದೆ. ನಿಗಮ ಮಂಡಳಿ ಅಧ್ಯಕ್ಷರ ಡಿನ್ನರ್ ಪಾಲಿಟಿಕ್ಸ್ ಇದು. ಅವರ ಅವಧಿ ಏನಿತ್ತು ಅದು ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಕರೆದಿದ್ರು. ಅಧ್ಯಕ್ಷರ ಅವಧಿಯನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು, ಏನು ಅವರ ಅವಧಿ ಮುಗ್ದಿದೆ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಈ ಒಂದು ಮೀಟಿಂಗ್ ಮೂಲಕ ಒತ್ತಾಯಿಸಲಾಗಿದೆ. ಶಾಸಕರ ವಿಶ್ವಾಸ ಗಳಿಸುವ ತಂತ್ರದ ಭಾಗವಾಗಿ ಈ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ಗೆ ಕರೆದಿತ್ತು ಡಿಕೆಶಿ ಬಣ. ಹೀಗಾಗಿ ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಇದ್ರ ಮೇಲೆ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಯಾಕಂದರೆ ಈ ಒಂದು ಅಧ್ಯಕ್ಷರ ಅವಧಿ ಮುಕ್ತಾಯದ ಹಿನ್ನೆಲೆಯಲ್ಲಿ ಕರೆದಂತಹ ಸಭೆ ಅದು. ಅವರನ್ನೇ ಮತ್ತೆ ಈ ಅಧ್ಯಕ್ಷರ ಅವಧಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ ಈ ಒಂದು ಮೀಟಿಂಗ್ನಲ್ಲಿ ಒತ್ತಾಯಿಸಲಾಗಿದೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ಮೀಟಿಂಗ್ ಇದು. ಬಾಲಕೃಷ್ಣ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್. ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬಣ ಮೀಟಿಂಗ್ ಸೇರಿರ್ತಾರೆ. ಅಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಶಾಸಕರು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಅಧ್ಯಕ್ಷರ ಅವಧಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ ಒತ್ತಾಯಿಸಿ ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು.